ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಮೊದಲನೇ ಸಲ ವೀಡಿಯೋ ನೋಡ್ತಾರೋ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇವತ್ತೊಂದು ಫಾರ್ಮ್ ಟೂರ್ ಮಾಡೋಣ ಅಂತ ಬಂದಿದ್ದೀನಿ. ಈ ಫಾರ್ಮಲ್ಲಿ ಏನೇನು ಬೆಳೆ ಬೆಳೆದವ್ರೆ, ಏನೇನು ಸಾಕಾಣಿಕೆ ಮಾಡೋರೆ ಎಲ್ಲ ಓನರ್ ಹತ್ರ ತಿಳ್ಕೊಳ್ಳೋಣ. ಬನ್ನಿ, ಲೇಟ್ ಮಾಡೋದು ಬೇಡ. ಆಯ್ತು ಸರ್, ನಮಸ್ಕಾರ. ನಮಸ್ಕಾರ. ನಿಮ್ಮ ಬಗ್ಗೆ ಒಂದು ಸ್ವಲ್ಪ ಪರಿಚಯ ಮಾಡ್ಕೊಳ್ಳಿ. ನನ್ನ ಹೆಸರು ಅಖಿಲ್ ಅಂತ, ದೊರೆಕೆರೆ ಗ್ರಾಮ, ಪಿರಿಯಾಪಟ್ಟಣ ತಾಲೂಕು ಹಾಗೂ ಮೈಸೂರು ಜಿಲ್ಲೆ. ನಾನೊಬ್ಬ ಕೃಷಿಕ. ಇಂಜಿನಿಯರಿಂಗ್ ಬಿಟ್ಟು ಕೃಷಿಗೆ ಬಂದಿದ್ದೀನಿ. ನಮ್ಮ ತಂದೆಯವರು ಯಾವ ರೀತಿ ಮಾರ್ಗದರ್ಶನ ತೋರಿಸ್ತಿದ್ದಾರೆ ಆ ರೀತಿ ವ್ಯವಸಾಯ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಹೌದಾ? ಏನೇನು ಬೇಸಾಯ ಮಾಡ್ತಾಯಿದ್ರಿ ಇಲ್ಲಿ? ನಮ್ಮದು ಮೇನ್ ಕ್ರಾಪ್ ಬಂದು ತೆಂಗು, ಅಡಿಕೆ. ಇವಾಗ ಇಂಟರ್ ಕ್ರಾಪ್ ಮಾಡೋಣ ಅಂದ್ಬಿಟ್ಟು ಕಾಫಿ ಹಾಕಿದ್ದೀವಿ, ಮತ್ತು ಬಾಳೆ ಇದೆ, ಮತ್ತು ಈಗ ನೆಕ್ಸ್ಟು ಏಲಕ್ಕಿ ಎಲ್ಲ ಹಾಕ್ಬೇಕು ಅಂತ ಪ್ಲ್ಯಾನಲ್ಲಿದ್ದೀವಿ. ತೆಂಗು ಮರ ಎಲ್ಲ ಎಷ್ಟು ವರ್ಷ ಆಯಿತು ತೆಂಗಿನ ಮರ ಹಾಕಿ? ಇದೆಲ್ಲ ಒಂದು 6.5 ವರ್ಷ ಆಗಿದೆ. ಅಲ್ಲೇ 1 ವರ್ಷದಿಂದ ಎಳ್ನೀರು ಕೀಳಿಸ್ತಾ ಇದ್ದೀನಿ. ಎಷ್ಟು ವರ್ಷ ಆಯಿತು ಅಂದ್ರೆ? 6.5 ವರ್ಷ ಆಗಿದೆ ಈಗ. 6 ವರ್ಷ. ನಾವು ಗೊಬ್ಬರ ಅಂದರೆ ನಮ್ಮದು ಕುರಿ ಸಾಕಿದ್ದೀವಿ. ಕುರಿದು ಗೊಬ್ಬರನ ಅಲ್ಲಿ ಎಲ್ಲನೂ ಸ್ಲರಿ ಟೈಪ್ ಮಾಡಿ ಒಂದು 20 ಲೀಟ್ರ್ ಉಯ್ತೀವಿ ಮಳೆಗಾಲದಲ್ಲಿ. ಮತ್ತು ನಾವು ನೀರು ಕೊಡಬೇಕಾದ್ರೆ ವರ್ಷಕ್ಕೆ 2 ಬಾರಿ ಇದು ಮಾಡ್ತೀವಿ, ಗೊಬ್ಬರ ಸಪ್ಲೈ ಮಾಡ್ತೀವಿ. ಅಡಿಕೆ ಅದು 5 ವರ್ಷ ಆಗಿದೆ. ಅದೂ ಅಷ್ಟೇ, ನಾವು ಯಾವುದೇ ರೀತಿಯಾದ ಕೆಮಿಕಲ್ಸ್ ಯೂಸ್ ಮಾಡ್ತಿಲ್ಲ. ಮುಂಚೆ ಎಲ್ಲ ನಾವು ಫಸಲು ಬಿಡೋ ತನಕ, ಒಂಬಾಳೆ ಹೊಡೆಯೋ ತನಕ ನಾವು ಯಾವುದೇ ರೀತಿ ಗೊಬ್ಬರ ಕೊಟ್ಟಿಲ್ಲ ನೀರಲ್ಲಿ, ಅದನ್ನು ಮೇಲಕ್ಕೆ ತಂದಿರೋದಷ್ಟೇ. ಇವಾಗ ಮಾಮೂಲಿ ಗೊಬ್ಬರ ಕೊಡ್ತೀವಿ, ಕುರಿ ಗೊಬ್ಬರ ಕೊಡ್ತೀವಿ. ಮತ್ತು ಮಾಮೂಲಿ ಇದೆಲ್ಲ ಕುಯ್ಸಿದ್ಮೇಲೆ, ಅಡಿಕೆ ಕುಯ್ಸಿದ್ಮೇಲೆ ಒಂದು ಸರಿ ಡಾಕ್ಟ್ರ್ ಸಾಯಿಲ್ ಕೊಡ್ತೀವಿ, ಇಲ್ಲಾಂದರೆ ಆ್ಯಡ್ ಶಾಪ್ ಕೊಡ್ತೀವಿ. ಆ ಥರ. ಒಂದು ತೆಂಗಿನ ಮರದಿಂದ ಇನ್ನೊಂದು ತೆಂಗಿನ ಮರಕ್ಕೆ ಅಂತರ ಇಷ್ಟ? ತೆಂಗಿನ ಮರದಿಂದ ತೆಂಗಿನ ಮರಕ್ಕೆ 30 ಅಡಿ ಇದೆ. ಮಧ್ಯದಲ್ಲಿ ಒಂದೇ ಲೈನ್ ಅಡಿಕೆ ಹಾಕಿದ್ದೀವಿ. ಹೌದು. ಅಡಿಕೆಯಿಂದ ಅಡಿಕೆಗೆ ಅಂತರ? ಅಡಿಕೆಯಿಂದ ಅಡಿಕೆಗೆ ಅಂತರ 15 ಅಡಿ. ಯಾವುದೇ ಮರದಿಂದ ಮರಕ್ಕೆ ತಗೊಳ್ಳಿ 15 ಅಡಿ ಗ್ಯಾಪ್ ಇದೆ. ಬಾಳೆ ಎಲ್ಲ ಹಾಕಿದ್ರಿ ಒಳಗಡೆ? ಅದು ಸ್ವಲ್ಪ ನೆರಳಬೇಕು, ಕಾಫಿ ಹಾಕಬೇಕು ಅಂತ ಪ್ಲ್ಯಾನಲ್ಲಿ ಇದ್ವಲ್ಲ, ಹಾಗಾಗಿ ಸ್ವಲ್ಪ ನೆರಳಾಗಿರಲಿ ಮತ್ತು ಶೀತಾಂಶ ಇಟ್ಕೊಳ್ಳುತ್ತೆ ಅನ್ನೋದಕ್ಕೋಸ್ಕರ ಆ ಥರ ಮಾಡಿದ್ವಿ. ಮಧ್ಯದಲ್ಲಿ ಈ ಬಾಳೆ ಹಾಕಿದ್ದಕ್ಕೆಲ್ಲ ಎಷ್ಟು ತಿಂಗಳು ಬೆಳೆ? ಇದೆಲ್ಲ 2.5 ತಿಂಗಳಾಗಿದೆ ಬಾಳೆಗೆ. ಯಾವ ರೀತಿ ಬಾಳೆ ಮತ್ತು ಇದು ನಾಟಿ ಮಾಡೋದು ಯಾವ ರೀತಿ? ಇದು ನಾವು ಬಂದು ಕೆಲವರು ಟ್ರೆಂಚ್ ಹೊಡ್ಸ್ಬಿಟ್ಟು ನೆಡ್ತಾರೆ ಇಟಾಚಿ JCB. ನಾವು ನಮ್ಮ ಹತ್ರ ಡಿಗ್ಗರ್ ಇದೆ, ಗುಂಡಿ ತೆಗೆ ಮಿಷಿನ್. ಅದರಲ್ಲಿ ಒಂದೂವರೆ ಅಡಿ ಅಷ್ಟು ಆಳ ತೆಗೆದು, ಒಂದು ಅರ್ಧ ಅಡಿ ಅಷ್ಟು ಒಂಚೂರು ಗೊಬ್ಬರ ಹಾಕಿ, ಅದನ್ನ ಒಂದು ಅರ್ಧ ಅಡಿ ಮಣ್ಣು ಮುಚ್ಚಿ, ಮತ್ತು ಕಂದಿಟ್ಬಿಟ್ಟು ಪೂರ್ತಿ ಮುಚ್ಚಿಬಿಡ್ತೀವಿ. ಮತ್ತು ಚೆನ್ನಾಗಿ ನೀರು ಕೊಡ್ತೀವಿ ಮೊಳಕೆ ಬರೋ ತನಕ. ಒಂದು 20 ದಿವಸದಲ್ಲೆಲ್ಲ ಮೊಳಕೆ ಕಾಣಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವ ತಳಿ ಇದು ಬಾಳೆ? ಇದು ಏಲಕ್ಕಿ ಬಾಳೆ ಅಂತ. ಎಲ್ಲ ಫಸ್ಟು ಫಲ ಸ್ಟಾರ್ಟ್ ಆಗೋದು ಯಾವಾಗಿಂದ? ಇದು 9ನೇ ತಿಂಗಳಿಗೆಲ್ಲ ಮೊತೆ ಹೊಡೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ 3 ತಿಂಗಳು ಬೇಕು. ಸೇಮ್ ಮನುಷ್ಯರ ಥರನೇ ಪ್ರೊಸೆಸ್ಸು. 9 ತಿಂಗಳಿಗೆ ಡೆಲಿವರಿ ಆಗುತ್ತೆ. ಎಲ್ಲ ಕಟಿಂಗ್ ಹೇಳಿ ಇಲ್ಲೇ ಬಂದು ಮಾಡ್ತಾರೆ ನೀವು? ಹೌದು, ಗದ್ಗೆ ಅವರು ಬಂದು ಮಾಡ್ತಾರೆ, ರಾಜು ಬಾಳೆ ಮಂಡಿ ಅಂತ. ಹೆಚ್ಚು ಕಮ್ಮಿ ನಮ್ಮದು ನಾವು ನಾವು ಹೊಗೆ ಸೊಪ್ಪು ಬಿಟ್ಟ ಮೇಲಿಂದ ಒಂದು 20 ವರ್ಷದಿಂದ ಬಾಳೆನೇ ಬೆಳೀತಾ ಇರೋದು. ಹಾಗಾಗಿ ನಮಗೆ ಬಾಳೆನೇ ಚೆನ್ನಾಗಿ ಕೈ ಹಿಡಿದಿದೆ, ಬಾಳೆನೇ ಜಾಸ್ತಿ. ಇವಾಗೆಲ್ಲ ಬಾಳೆ ರೇಟ್ ಪರವಾಗಿಲ್ವಾ? ಬಾಳೆ ಪರವಾಗಿಲ್ಲ. ಇವಾಗ ಒಂದು ಸ್ವಲ್ಪ ದಿವಸ, ಒಂದು 2-3 ತಿಂಗಳಿಂದ ಫುಲ್ ಡೌನ್ ಆಗೋಗಿತ್ತು. ಒಂದು ವರ್ಷ ಲಾಸ್ಟ್ ಇಯರ್ ಪೂರ್ತಿ ಅಷ್ಟು ಮಾರ್ಕೆಟ್ ಆಗಿರಲಿಲ್ಲ. ಇವಾಗ ಒಂದು ತಿಂಗಳಿಂದ ಸ್ವಲ್ಪ ಪರವಾಗಿಲ್ಲ, ರೇಟ್ ಸ್ವಲ್ಪ ಆಯಿತು. ಇದು ಯಾವುದು ಬಾಳೆ ಹೇಳಿದ್ರಿ? ಇದು ಏಲಕ್ಕಿ ಬಾಳೆ. ಏಲಕ್ಕಿ ಬಾಳೆನಾ? ಹೌದು. ಇದೆಲ್ಲ ಕಂದು ನೋಡಿ, ಎಲ್ಲಿಂದ ತರಿಸಿದ್ನಿ ಕಂದೆಲ್ಲನು? ಇದು ನಮ್ಮ ಸೈಡು ರೋಗ ಅಂತ ಹೇಳ್ಬಿಟ್ಟು ನಾವು ತಮಿಳ್ನಾಡಿಂದ ಸಪ್ಲೈ ಕೊಟ್ಟರು. ನಾವು ಬಾಳೆ ಕೊಡ್ತೀವಲ್ಲ, ಅವರೇನೆ ಅಲ್ಲಿಂದ ತಮಿಳ್ನಾಡಿಂದ ತರಿಸ್ಕೊಟ್ರು ಅವರೇನೆ. ಕಂದಿಗೆಲ್ಲ ಎಷ್ಟು ರೂಪಾಯಿ ಡೆಲಿವರಿ ಚಾರ್ಜ್ ಎಲ್ಲ ಸೇರಿ ಎಷ್ಟು ಬೀಳ್ತು? ಕಂದಿಗೆಲ್ಲ ನಮಗೆ 15 ರೂಪಾಯಿ ಬೀಳ್ತು ಇಲ್ಲಿಗೆ ಬರೋಷ್ಟು. ಎಷ್ಟು ಗುಣಿ ನೆಟ್ಟಿದ್ರಿ? ಈಗ ಒಂದು 600-700 ಇದೆ. ಮಧ್ಯದಲ್ಲಿ ಎಲ್ಲೆಲ್ಲಿ ಬಿಸಿಲು ಬೀಳುತ್ತೆ ಅಂತ ಜಾಗಕ್ಕೆ ಮಾತ್ರ ನೆಟ್ಟಿರ. ಅಡಿಕೆ ಹೋದ ಸರಿ ಕೊಯ್ಸಿದ್ವಿ, ಒಂದು 26 ಕ್ವಿಂಟಾಲ್ ಆಗಿತ್ತು. ಈ ಸರಿ ಒಂದು 100 ಕ್ವಿಂಟಾಲ್ ಆಗ್ಬೋದು ಅಂತ ಒಂದು ಐಡಿಯಾ ಇದೆ. ನೋಡ್ರಿ, ಪರವಾಗಿಲ್ಲ. ಅಡಿಕೆ ರೇಟ್ ಚೆನ್ನಾಗಿರ್ಬೇಕು ಮಾರ್ಕೆಟಲ್ಲಿ. ಹೌದು, ಹೋದ ಸಲ 6200 ರೂಪಾಯಿಲೇನೋ ಕೊಟ್ಟಿದ್ವಿ. ಎಷ್ಟು ವರ್ಷದ ಮರ ಅಂತ ಹೇಳಿದ್ರೆ? ಇದು 5 ವರ್ಷ ಆಗಿದೆ. 5 ವರ್ಷಕ್ಕೆಲ್ಲ ಇಷ್ಟಪ್ಪ, ಇಷ್ಟು ಹೈಟು ಎಲ್ಲ ವೆಯ್ಟ್ ಅಲ್ಲ? ನಾವಂದರೆ ಈಗ ಶುಂಠಿ ಹಾಕಿದಾಗ ಪ್ಲಾಂಟೇಶನ್ ಮಾಡಿ ತೆಂಗು ಅಡಿಕೆನ. ಅದಾದಮೇಲೆ ಶುಂಠಿ ಎಲ್ಲ ತೆಗೆದ್ಮೇಲೆ ಉಳುಮೆ ಮಾಡಿ ಹೊಲನ ರೆಡಿ ಮಾಡಿ ಸಾಲು ಹೊಡೆದ್ಬಿಟ್ಟು ಅಲ್ಲಿಗೆ ಡಿಗ್ಗರಲ್ಲಿ ಹೊಡೆದು ಬಾಳೆ ನೆಟ್ಬಿಟ್ರೆ ನಾವು ಈಗ ಇದಕ್ಕೆ ಹಾಕಿ ಶುಂಠಿ ಹಾಕಿ 6 ವರ್ಷ ಆಯಿತು. 6 ವರ್ಷ ಆಯಿತು. 6 ವರ್ಷದಿಂದ ಒಂದು ಸಲಿನೂ ಟ್ರ್ಯಾಕ್ಟ್ರು ಇದಕ್ಕೆ ಮುಟ್ಸಿಲ್ಲ. ನಾವು ಬೇರ್ನ ಕೀಳಕ್ಕೆ ಇದು ಮಾಡಲ್ಲ. ಇದೆಲ್ಲ ಕಾಫಿ ಏನೋ ಮಧ್ಯದಲ್ಲಿ ನೆಟ್ಟಿದ್ರಿ? ಹೌದು, ಇದು ಇಂಟರ್ ಕ್ರಾಪ್ ಆಗಿ ಕಾಫಿ ಮಾಡಿದ್ದೀವಿ. ಈಗ ಇವಾಗ ಒಂದು ವಾರನೂ ಆಗಿಲ್ಲ ಇನ್ನೂ ನೆಟ್ಟು. ಇದೆಲ್ಲ ಸಕಲೇಶ್ಪುರದಿಂದ ತಂದ್ವಿ.
ಇದೆಲ್ಲ ಡೆಲಿವರಿ ನಿಮ್ಗೆ ಎಷ್ಟು ಬೀಳ್ತು? ಒಂದು ಇದು 12 ರೂಪಾಯಿ ಬೀಳ್ತೀವಿ. ಇಲ್ಲೇ ತಂದು ಕೊಟ್ಟರೆ ಇಲ್ಲ ನೀವು? ಇಲ್ಲ ನಾವೇ ಹೋಗಿ ಗಿಡಗಳನ್ನ ನೋಡಿ, ಯಾವಾಗಲೂ ನಾವು ಹೋಗ್ದೇನೆ ಅವ್ರು ತಂದು ಹಾಕಿದ್ನ ನಾವು ಒಪ್ಕೋಬಾರ್ದು. ನಾವು ಹೋಗಿ ನಮ್ಮ ಕಣ್ಣಿಗೆ ಚೆನ್ನಾಗಿ ಕಾಣಿಸೋದು ಮಾತ್ರ ತಗೋಬೇಕಂತ. ಇದೆಲ್ಲ ಯಾವಾಗಿಂದ ನಿಮ್ಗೆ ಏನು ಗೊಬ್ಬರ ಹಾಕಿದ್ರೆ ಇವಾಗ ಏನಿಲ್ಲ, ಕೆಳಗಡೆ ಇದಕ್ಕೂ 1.5 ಅಡಿ ಗುಂಡಿ ತೆಗ್ದು ಒಂದೆರಡು ಇಡೀ ಕುರಿ ಗೊಬ್ಬರ ಹಾಕಿದ್ವಿ. ಅದಾದಮೇಲೆ ಇದು ಫೋರೆಟ್ ಗಂಟು ರೋಗದ ಕಾಳು ಬರುತ್ತೆ ನೋಡಿ, ಗೆದ್ಲು ಬರಬಾರ್ದು ಅಂದ್ಬಿಟ್ಟು ಅದನ್ನು ಹಾಕಿ ಪ್ಲಾಂಟೇಶನ್ ಮಾಡಿದ್ವಿ ಅಷ್ಟೇ. ಇದಕ್ಕೆ ನಾವೇನು ತಲೆ ಕೆಡಿಸ್ಕೊಳ್ಳಲ್ಲ. ಇದಕ್ಕೆ ಇವಾಗ ವೀಡ್ ಮ್ಯಾಟ್ ಬೇರೆ ತರಿಸಿದ್ವಿ, ಕಳೆ ಬರ್ದಂಗೆ. ವೀಡ್ ಮ್ಯಾಟ್ ಎಲ್ಲ ಹಾಕಿ ನೆಕ್ಸ್ಟ್ ಏನಿದ್ರು ಅದಕ್ಕೆ ಯಾವಾಗ 3 ತಿಂಗಳಿಗೆ ಒಂದೊಂದ್ಸಲಿ ಈ ಕೃಷಿ ಇಲಾಖೆಲಿ ಇದು ಮೈಕ್ರೋನ್ಯೂಟ್ರಿಯೆಂಟ್ಸ್ ಸಿಗುತ್ತೆ, ಅದನ್ನು ಡ್ರಿಂಚಿಂಗ್ ಮಾಡ್ತಾ ಹೋಗ್ತೀವಿ. ಇದು ಎಷ್ಟು ಫಲ ಎಲ್ಲ ಸ್ಟಾರ್ಟ್ ಆಗೋದು ಎಷ್ಟು ವರ್ಷಕ್ಕಿದೆ? ಇದು ಹೂವೆಲ್ಲ 2 ವರ್ಷಕ್ಕೆಲ್ಲ ಸ್ಟಾರ್ಟ್ ಆಗುತ್ತೆ, ಬಟ್ 3 ವರ್ಷ ಬೇಕು ಫಸಲು ತೆಗಿಯೋಕ್ಕೆ. ನಾವು 1ನೇ ವರ್ಷ ಇದರಿಂದ ಫಸಲನ್ನ ಎಕ್ಸೆಸ್ ಮಾಡಬಾರ್ದು. ಇದನ್ನೆಲ್ಲ ಉದುರಿಸ್ಬಿಟ್ಟು ಹೂವೆಲ್ಲ ಉದುರಿಸಿ 3ನೇ ವರ್ಷಕ್ಕೆ ಹೂವನ್ನ ಬಿಟ್ಟು ಆಮೇಲೆ ಫಸಲು ತೆಗಿತೀವಿ. ಏಕೆಂದರೆ ಇನ್ನೂ ರೆಕ್ಕೆಗಳೆಲ್ಲ ಸ್ಟ್ರೆಂತ್ ಇರಲ್ಲ, ತೂಕಕ್ಕೆ ಮುರಿದೋದ್ರೆ ಗಿಡನೇ ಹೋಯ್ತು. ಇದು ಬಹುವಾರ್ಷಿಕ ಬೆಳೆ ಆಗಿರೋದು ಎಷ್ಟು ವರ್ಷ ಇದು ಜೀವಿತಾವಧಿ ಎಷ್ಟು ವರ್ಷ ಇರೋದು ಕಾಫಿ ನಿಮ್ಗೆ ಗೊತ್ತಿಲ್ಲ? ಇದು 100 ವರ್ಷ ಅಂತ ಹೇಳ್ತಾರೆ, ಅಂದರೆ ನಮ್ಮ ಮೇಂಟೆನೆನ್ಸ್ ಮೇಲೆ ಹೋಗುತ್ತೆ. 100 ವರ್ಷದವರೆಗೂ ಬರ್ತದೆ ಇದು? ಹೌದು, ಇದು ಕೊಡಗು ಸೈಡ್ ಎಲ್ಲ ಹಾಕಿದಾರಲ್ಲ ನೋಡಿದ್ರಲ್ಲ. ನೀವು ಇದು ಯಾವ ತಳಿ? ಇದು ರೊಬೋಸ್ಟಾ ಅಂತ. ರೋಬೋಸ್ಟಾ. ಹೌದು. ಇವಾಗ 25 ಎಕರೆ 35 ಎಕರೆ ಅಂದ್ರಲ್ಲ, ನೀರಿನ ವ್ಯವಸ್ಥೆ ಹೆಂಗೆ ಮಾಡ್ಕೊಂಡಿದ್ರಿ? ಪಂಚೆಟ್ಟು ಬಾವಿನ? ನಮ್ಮದು ಒಂದು 5 ಬೋರ್ ಇದೆ ಇದೇ ಫ್ಲ್ಯಾಟಲ್ಲಿ. 25 ಎಕರೆ ಫ್ಲ್ಯಾಟಲ್ಲಿ 5 ಬೋರ್ ಇದೆ. ಬೋರ್ಗೆ ಸೋಲಾರ್ ವ್ಯವಸ್ಥೆನೂ ಮಾಡ್ಕೊಂಡಿದ್ದೀವಿ ನಾವೇ ಸ್ವಂತ. ಸಬ್ಸಿಡಿ ಏನೂ ತೊಗೊಂಡಿಲ್ಲ, ನಾವೇ ಸ್ವಂತ ಮಾಡಿದ್ದೀವಿ. ಪ್ಲಸ್ ಇವಾಗ ಒಂದು 3/4 ಎಕರೆ ಬಾವಿ ಮಾಡ್ತಿದ್ದೀವಿ. ಒಂದು 2 ಕೋಟಿ ಲೀಟ್ರ್ ನೀರಷ್ಟು ನೀರು ಹಿಡಿಯುತ್ತೆ ಬಾವಿಗೆ. ಬಾವಿ? ಹೌದು. ಏನು ಕೃಷಿ ಹೊಂಡ ಥರದ? ಹೌದು, ಕೃಷಿ ಹೊಂಡನೇ. ಅದಕ್ಕೂ ಈಗ ಒಂದು 20 ಡೇಸ್ ಆಯಿತು ಟಾರ್ಪಲಿನೆಲ್ಲ ತರಿಸಿ ದಾವಣಗೆರೆಯಿಂದ. ನೋಬೆಲ್ ಟಾರ್ಪಲ್ಸ್ ಅಂತ ತುಂಬ ಚೆನ್ನಾಗಿದೆ. ಒಂದು 5 ವರ್ಷ ವಾರಂಟಿನೂ ಕೊಟ್ಟಿದ್ದಾರೆ. ನಾವೇ ಈಗ ಖರ್ಚು ಮಾಡಿ ಎಲ್ಲ ಮಾಡಿದ್ದೀವಿ. ಈಗ ಒಂದು ಅರ್ಧ ನೀರು ತುಂಬಿದೆ, ವಿಡಿಯೋದಲ್ಲಿ ತೋರಿಸ್ತೀನಿ ಅಲ್ಲಿ ಬಂದು. ಸ್ನೇಹಿತರೆ, ನೆಕ್ಸ್ಟು ನೀರು ವ್ಯವಸ್ಥೆ ಒಂದು ಬಾವಿ ಮಾಡ್ಕೊಂಡಿದ್ರಂತೆ. 2 ಕೋಟಿ ನೀರು ಕೆಪಾಸಿಟಿ ಇರುವಂಥ ಒಂದು ಬಾವಿ. ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಬರುತ್ತೆ. ವೀಡಿಯೋ ಹಂಗೆ ಕೊನೆವರೆಗೂ ನೋಡ್ತಾಯಿರಿ.